ಇಷ್ಟು ವರ್ಷಗಳ ಸೇವೆಯಲ್ಲಿ ಇಲ್ಲಿಯವರೆಗೆ ಒಂದು ಸಮಾಧಾನ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ ಅಥವಾ ಒಂದು ಜಿಲ್ಲೆ ಅಥವಾ ಒಂದು ಪ್ಲೇಸ್ ಏನಾರ ಯಾವುದಿರ್ಬೋದು ಸರ್? ಒಂದು ಸಮಾಧಾನ ಏನಾಗಿದೆ, ನಾನು ಕರ್ನಾಟಕ ಕೇಡರ್ಲಿ ಬಂದಿದ್ದೀನಿ. ಕರ್ನಾಟಕ ಕೇಡರ್ ಯಾಕೆಂದ್ರೆ ಮೂಲತಃ ನಾವು ಇಲ್ಲಿಯವರಲ್ಲ. ಇಲ್ಲಿ ಬಂದ ಮೇಲೆ ನ್ಯಾಚುರಲ್ ಆಗಿ ಇದು ನಮ್ಮದು ಹೋಮ್ ಸ್ಟೇಟ್ ಇರಲಿಲ್ಲ. ಬಂದು ಬರುವಾಗ 29 ವರ್ಷ ನಾನು ಇಲ್ಲೇ ಕೆಲಸ ಮಾಡಿ ಈಗ ನನಗೆ ಅದೇ ಒಂದು ಭಾಳ ಒಂದು ದೊಡ್ಡ ಭಾಗ್ಯ ಅಂದರೆ ಕರ್ನಾಟಕದ ಬಂದಿದ್ದೀನಿ ನಾವು. ಇಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಚಾಲೆಂಜ್ ಆಗಿ ಹೇಳ್ಬೋದು, ನಿಮ್ಗಿಂತನೂ ಜಾಸ್ತಿ ನನಗೆ ಕರ್ನಾಟಕದ ಎಂಟೈರ್ ಸ್ಟೇಟ್ ಬಗ್ಗೆ ಮಾಹಿತಿ ಇದೆ. ಆಯಿತಾ? ಯಾಕೆಂದರೆ ನಾವು ಕರಾವಳಿ ಭಾಗದಲ್ಲಿ ಇರಲಿ, ಮಲೆನಾಡಲ್ಲಿ ಇರಲಿ, ಗುಡ್ಡದ ಕೂರ್ಗಲ್ಲಿ ಇರಲಿ ಅಥವಾ ನಾರ್ತ್ ಕರ್ನಾಟಕ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಹುದ್ದೆಯಲ್ಲಿ. ಸೊ ಇದು ಒಂದು ನನಗೆ ಭಾಳ ಒಂದು ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಎಂಟೈರ್ ಸ್ಟೇಟ್, ಒಂದು ಹೊಸ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ಅದೇ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಸೊ ಅದು ಇದೇ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಈಗ ಕೊನೆಗೆ ನಾನು ಒಂದು ಇಷ್ಟು ಇಂಪಾರ್ಟೆಂಟ್ ಪೋಸ್ಟಲ್ಲಿ ನಾನು ಇದ್ದೀನಿ. ಇದು ನನಗೆ ಒಂದು ತುಂಬ ಒಂದು ಖುಷಿದ ವಿಷಯ ಇದೆ. ಜೊತೆಗೆ ನನ್ನ ಹೆಗಲ ಮೇಲೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇದೆ. ಸೊ ಆ ನಿಭಾಯಿಸಲಿಕ್ಕೆ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಇದು ತುಂಬ ಹೆಲ್ಪ್ ಆಗ್ತಾಯಿದೆ. ನನ್ನ ರಾಜ್ಯದಲ್ಲಿ ಸಾಕಷ್ಟು ಮಾಹಿತಿ ನಿಮಗಿದೆ ಅಂತ ಹೇಳಿದ್ರೆ ಒಪ್ಕೊಳ್ತೀನಿ, ಅದ್ರ ಬಗ್ಗೆ ನಾನೇನು ಆಕ್ಷೇಪಣೆ ಇಲ್ಲ. ಆದರೆ ನೀವು ಆರಂಭದಲ್ಲಿ ಕರ್ನಾಟಕಕ್ಕೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ನಿಮಗೆ ಕನ್ನಡ ಸ್ಪಷ್ಟವಾಗಿ ಬರ್ತಾ ಇತ್ತಾ ಸರ್? ಸಾಧ್ಯನೇ ಇಲ್ಲ. ಅದು ನಾವು ಇಲ್ಲಿ ಬಂದ ಮೇಲೆ ಕಲಿಬೇಕು, ಮತ್ತು 10ನೇ ಸ್ಟ್ಯಾಂಡರ್ಡ್ದು ಕನ್ನಡ ನಾವು ಪಾಸ್ ಆಗಬೇಕು. ಹೌದು, ಇಲ್ಲಾಂದರೆ ಫಸ್ಟ್ ಪ್ರಮೋಷನೇ ಸಿಗಲ್ಲ. ಹೌದು, ಅದು ಗೊತ್ತು. ಸೊ ಅದು ತುಂಬ ಕಷ್ಟದ ಕೆಲಸ ಇತ್ತು. ಹೌದು, ಆದರೆ ನಾವು ಅನಿವಾರ್ಯ ಇದೆ, ಮಾಡಬೇಕು, ಮಾಡಿದ್ದೀನಿ, ಮಾಡ್ಕೊಂಡು ಬಂದಿದ್ದೀನಿ. ಪೊಲೀಸರು ಅವರ ಆರೋಗ್ಯ ಕಾಪಾಡಿಕೊಳ್ಳೋದು ಅದೂ ಒಂದು ಕೂಡ ಇವತ್ತಿನ ವ್ಯವಸ್ಥೆಯಲ್ಲೂ ದೊಡ್ಡ ಚಾಲೆಂಜ್ ಆಗಿದೆ. ಅವರ ದಿನಚರಿ ಬಿಡಿ ಅದು ಹೇಳೋಕ್ಕಾಗಲ್ಲ. ಬಟ್ ಆ ನಿಟ್ಟಿನಲ್ಲೂ ಸರ್ಕಾರ ಆಗಲಿ ಇಲಾಖೆ ಆಗಲಿ ಗಮನಿಸಬೇಕಾಗುತ್ತಲ್ಲ ಸರ್? ಅಲ್ಲಿ ಖಂಡಿತ ಇದರ ಬಗ್ಗೆ ಸರ್ಕಾರ ಗಮನಿಸ್ತಾರೆ. ನಮ್ಮ ಹಿರಿಯ ಅಧಿಕಾರಿ ಅವರಿಗೆ ನಾವು ಎಲ್ಲ ಕೊಟ್ಟಿದ್ದೀವಿ ಗುರಿ. ಪ್ರತಿಯೊಂದು ಯೂನಿಟ್ಸಲ್ಲಿ, ಬರೀ ನಮ್ಮ ಸಿಟಿ ಪೊಲೀಸಲ್ಲ, ಇಡೀ ಸ್ಟೇಟ್ ಪೊಲೀಸಲ್ಲಿ ಇದರ ಬಗ್ಗೆ ತುಂಬ ಗಮನಿಟ್ಟು ನಮ್ಮಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಇದೆ. ಮತ್ತು ಎಲ್ಲಿ ಸಾಧ್ಯ ಇದೆ ನಾವು ಅವ್ರಿಗೆ ರೆಸ್ಟ್ ಕೊಡ್ತೀವಿ. ವೀಕ್ಲಿ ಆಫ್ ಸಿಸ್ಟಮ್ ಇದೆ. ಪ್ಲಸ್ ಡೈಲಿ ಅವ್ರದ್ದು ಕೆಲಸದಲ್ಲಿ ಅವರು ಪರ್ಸ್ನಲ್ ಲೈಫಲ್ಲಿ ಕೂಡ ಅವರು ಏನೇನು ಎಕ್ಸಸೈಸ್ ಇದೆ ಅದೆಲ್ಲ ಮಾಡಬೇಕು. ಜೊತೆಗೆ ಮೆಡಿಕಲ್ ಫೆಸಿಲಿಟೀಸ್ ನಾವು ಕೊಡ್ತಾಯಿದ್ದೀವಿ. ಮೆಡಿಕಲ್ ಫೆಸಿಲಿಟೀಸಲ್ಲಿ ಎಲ್ಲರದ್ದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅದು ಎಷ್ಟು ಮಟ್ಟಿಗೆ ಖರ್ಚಾಗ್ತದೆ ಅವರು ಅಡ್ಮಿಟ್ ಆದರೆ ಅಂದರೆ ನಮ್ಮ ಸರ್ಕಾರ ವತಿಯಿಂದ ಇನ್ಶೂರೆನ್ಸ್ ಸ್ಕೀಮ್ ಇದೆ. ಪ್ಲಸ್ ಅವ್ರಿಗೆ ಆಗಾಗ ಮೆಡಿಕಲ್ ಬಗ್ಗೆ ಇದೆ ಆರೋಗ್ಯ, ಅದೇ ಇನ್ಶೂರೆನ್ಸ್ಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಇದೆ. ಅದು ಎಂಟೈರ್ ಸ್ಟೇಟಲ್ಲಿ ಸಿಟಿ ಹೋಲಿಸಿದ್ರೆ ಎಂಟೈರ್ ಸಿಟಿಯಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಆ ಸ್ಕೀಮಲ್ಲಿದ್ದಾನೆ. ಸೊ ಸುಮಾರು ಹಲವಾರು ಮತ್ತು ಹೌಸಿಂಗ್ ಸ್ಕೀಮ್ ಇದೆ. ಬೇರೆ ಅವ್ರಿಗೆ ಮಕ್ಕಳವ್ರಿಗೆ ಎಜುಕೇಷನ್ ಬಗ್ಗೆ ಬೆನಿವಲ್ ಫಂಡಿಂದ ನಾವು ದುಡ್ಡು ಕೊಡ್ತೀವಿ. ಅವ್ರಿಗೆ ಯಾವುದು ಒಂದು ಸಮಸ್ಯೆ ಆಗಬಾರ್ದು ಅಂಥದ್ದು ನೋಡ್ತೀವಿ. ಸೊ ಈ ಅವ್ರ ಮೇಲೆ ಕೂಡ ಪರ್ಸ್ನಲ್ಲಾಗಿ ಜವಾಬ್ದಾರಿ ಇದೆ ಇಂಪ್ರೂವ್ಮೆಂಟ್ ಯಾಕೆಂದರೆ ಕೆಲಸ ಬೇರೆ ಟೈಪ್ ಇದೆ. ನಾವು ಅದೇ ಮತ್ತು ನಾವು ಆಗಾಗ ಹೇಳ್ತಾ ಇದ್ದೀವಿ, ಇದು ಯಾರೋ ಫೋರ್ಸ್ ಆಗಿ ನಮಗೆ ಇಲ್ಲಿ ಕಲಿಸಿಲ್ಲ ಅಥವಾ ನಾವು ಬಂದಿಲ್ಲ. ನಾವು ನಮ್ಮ ಸ್ವತಃ ಇಚ್ಛೆಯಿಂದ ಬಂದಿದ್ದೀವಿ. ಬಂದ ಮೇಲೆ ನಾವು ಯಾವ ರೀತಿ ಹೆಲ್ತ್ ಕಾಪಾಡಬೇಕು ನಾವು ಕೂಡ ಯೋಚನೆ ಮಾಡಬೇಕು. ನಮಗೆ 24 hours ಕೆಲಸ ಇದೆ ಆ ಥರ ಇಲ್ಲ. ಅದರಲ್ಲಿ ಡಯಟ್ ಕಂಟ್ರೋಲ್ ಕೂಡ ಒಂದು ಇಂಪಾರ್ಟೆಂಟ್ ಇದೆ. ನಾವು ಬೇರೆ ಅಭ್ಯಾಸ ಇರಬಾರ್ದು, ಚಟ ಇರಬಾರ್ದು. ಸೊ ಅದೆಲ್ಲ ಸೇರಿ ಅದು ದಟ್ ಈಸ್ ಅ ಪರ್ಸ್ನಲ್ ಟೇಕ್. ಸರ್ಕಾರದ ಮಾಡ್ತಾರೆ. ನೀವು ನಮ್ಮ ಸಿಬ್ಬಂದಿ, ನಮ್ಮ ಆಫೀಸರ್ಸ್ ಕೂಡ ಪರ್ಸ್ನಲ್ಲಾಗಿ ನೋಡ್ಕೊಳ್ಬೇಕು. ತಾವು ಆಸೆಪಟ್ಟು ಏನಾದ್ರು ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಅಂತ ಬಂದವರು ಮಾಡ್ತಾಯಿದ್ದೀರಿ. ಆ ಯೂನಿಫಾರ್ಮ್ ಹಾಕ್ಕೊಂಡಿರ್ತಕ್ಕಂಥ ಅವಧಿಯಲ್ಲಿ ಎರಡೂ ಇರುತ್ತೆ, ಸಂತೋಷ, ದುಃಖ, ನೋವು, ನಲಿವು ಎಲ್ಲ ಇರುತ್ತೆ. ಈ ಡಿಪಾರ್ಟ್ಮೆಂಟಿಗೆ ಬಂದ್ಬಿಟ್ನಲ್ಲ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಆ ನೋವು ಬಂದಿರತಕ್ಕಂಥ ಸಂದರ್ಭಗಳು ಏನಾರು ಇದಾವೆ? ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮಗೆ ಕೊಟ್ಟಿರ್ಬೋದು ಪರಮಾತ್ಮ, ಆದರೆ ಆ ಥರ ನೋವು ಬಂದಿರತಕ್ಕಂಥ ಸಂದರ್ಭಗಳು? ಅದು ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇರಲಿ ಅಥವಾ ಕೆಲಸದಲ್ಲಿ, ಪ್ರತಿಯೊಂದು ಒಂದು ಪ್ರೊಫೆಷನಲ್ಲಿ ನಾವು ಹೇಳ್ಬೋದು ಇದು ಒಂದು ಚಾಲೆಂಜ್ ಇರ್ತದೆ. ಅದನ್ನು ನಾವು ಚಾಲೆಂಜ್ ಅಂತ ಹೇಳ್ತೀವಿ. ಸೊ ಆ ಚಾಲೆಂಜ್ಗೆ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಖಂಡಿತ ಸೊಲ್ಯೂಷನ್ ಬರ್ತದೆ. ಇಲ್ಲಾಂದರೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದರೆ ಅಲ್ಲಿನೂ ಸಮಸ್ಯೆ ಇದೆ. ಸೊ ಎಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ತಕ್ಕಂತೆ ನಾವು
ಹುಡುಕಿದ್ರೆ ಪಾಸಿಟಿವಿಟಿ ಇರ್ತದೆ. ಸರ್, ಈ ತಮ್ಮ ಈ ಸೇವಾವಧಿಯಲ್ಲಿ ಒಂದು ಒಳ್ಳೆ ಜೀವ ಉಳಿಸಿದ್ದಪ್ಪ, ಅಪ್ಪ ಇವತ್ತು ಸಾರ್ಥಕ ಆಯಿತು, ಒಂದು ದೊಡ್ಡ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಯಾವುದಾದ್ರು ನೆನಪುಗಳು ಸರ್ ತಮ್ಮ ಮುಂದೆ ತಾವು ಆರಂಭ ಮಾಡಿದಾಗಿಂದ? ಅಲ್ಲ, ನಾನು ತುಂಬ ಕಷ್ಟ, ಯಾಕೆಂದರೆ ಇದು ತುಂಬ ದೊಡ್ಡ ಒಂದು ಇದು. ಸೊ ಒಂದೆಡೆ ಇರಿದ್ರೆ ಅದು ತಪ್ಪಾಗುತ್ತೆ. ಹಲವಾರು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಆಗಿ ಸಾಲ್ವ್ ಆಗಿದೆ, ಜನಕ್ಕೆ ಖುಷಿ ತಂದಿದೆ. ಅದು ನಾವು ಒಂದೇ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಓವರಾಲ್ ಯಾವ ಜಿಲ್ಲೆಯಲ್ಲಿ ನಾನು SP ಆಗಿ ಕೆಲಸ ಮಾಡಿದ್ದೀನಿ, ಯಾವ ರೇಂಜಲ್ಲಿ ಕೆಲಸ ಮಾಡಿದ್ದೀನಿ, ಯಾವ ಸಿಟಿಯಲ್ಲಿ ಮಾಡಿದ್ದೀನಿ, ಆ ಏರಿಯಾದು ಜನ ನನ್ನ ಕಾಲದಲ್ಲಿ ಆದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಆಗಿದೆ, ಅದೇ ನಮಗೆ ಸಾಕು. ಸರ್, ಈ ಇನ್ಸ್ಪೆಕ್ಟರ್ಗಳಾಗಲಿ SB ಕಾನ್ಸ್ಟೇಬಲ್ಗಳಾಗಲಿ ಅವರಿಗೆ ಅವರು ಮಾಡಬೇಕಾದ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಿರ್ತಾರೆ ಅಂತಕ್ಕಂಥ ಕೆಲವು ವಿಚಾರಗಳು ಅಲ್ಲಲ್ಲೇ ಬೀಳ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಒಂದು ಕಟ್ಟೆಚ್ಚರದ ಮಾತು ಏನು ಸರ್? ಅಲ್ಲ, ಕಟ್ಟೆಚ್ಚರದ ಮಾತು ಆಲ್ರೆಡಿ ಆಗಾಗ್ಗೆ ಹೇಳ್ತಾ ಇದ್ದೀವಿ ನಾವು, ಆದರೂ ನಾವು ಕ್ರಮ ಕೂಡ ತಗೊಳ್ತಾ ಇದ್ದೀವಿ. ನೀವು ನೋಡಿರ್ಬೋದು, ನಮ್ಮ ಕೆಲಸ ಏನಿದೆ ಮಾಡಬೇಕು. ನಮ್ಮ ಕೆಲಸ ಬಿಟ್ಟು ಮಾಡಿದರೆ ಖಂಡಿತ ಇವತ್ತು ನಾಳೆ ತೊಂದರೆ ಆಗೇ ಆಗ್ತದೆ. ಅದು ನಮ್ಮ ಗಮನಕ್ಕೆ ಬಂದೇ ಬರ್ತದೆ. ನನ್ನ ಗಮನಕ್ಕೆ ಬರಲಿ ಅಥವಾ ನಮ್ಮ DCPs, ಜಾಯಿಂಟ್ ಕಮಿಷನರ್ಸ್ ಅವರು ಆಗಾಗ ಮಾಡೋದು. ಸೊ ದಯವಿಟ್ಟು ಎಲ್ಲರೂ ತಮ್ಮ ಏನು ಕೆಲಸ ಇದೆ, ಏನು ನಾವು ಪೊಲೀಸ್ ಇಲಾಖೆ ಯಾಕೆ ಸೇರಿದ್ದೀವಿ, ಏನು ಕೆಲಸ ಇದೆ ಮಾಡಬೇಕು, ಅಥವಾ ಕೆಲಸ ಬಿಟ್ಟು ಹೋಗಬೇಕು, ಬೇರೆ ಕೆಲಸ ಮಾಡಲಿ. ಸೊ ಅದೇ ನಾನು ಹೇಳಿದೆ, ಯಾವಾಗ ನೀವು ಅದು ಕೆಲವು ಸುಮಾರು ಎಲಿಗೇಷನ್ ಬಂತು, ರಿಯಲ್ ಎಸ್ಟೇಟ್ ಅಥವಾ ಬೇರೆ ಬೇರೆ ಈ ಥರ ಸಿವಿಲ್ ಡಿಸ್ಪ್ಯೂಟ್ ಅಥವಾ ಬೇರೆ ಕೆಲಸ, ನಮ್ಮ ಕೆಲಸ ಇಲ್ಲ ಅದು ಕೈ ಹಾಕಿದ ತಕ್ಷಣ ಇವತ್ತು ನಾಳೆ ಗೊತ್ತಾಗುತ್ತೆ. ಸೊ ಗೊತ್ತಾದ ತಕ್ಷಣ ಕ್ರಮ ಆಗುತ್ತೆ. ಸರಿ, ಹಿಂದೆಲ್ಲ ನಡ್ಕೊಂಡ್ಬರ್ತಾಯಿತ್ತು ಒಂದು ಪದ್ಧತಿ, ಈ ರೋಡಿಗಳ ಪರೇಡು, ಅವ್ರಿಗೆ ವಾರ್ನ್ ಮಾಡು ಕಳಿಸು ಅಂತ. ಈಗ ಅವರ ಉಪಟಳ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ, ಅಥವಾ ರೋಡಿ ಪರೇಡ್ ನಿಲ್ಲಿಸಿ ಬೇರೆ ರೀತಿಯಲ್ಲಿ ಏನೋ ಒಂದು ಅಸ್ತ್ರವನ್ನು ಪ್ರಯೋಗಿಸ್ತಕ್ಕಂಥದ್ದು ಏನಾದ್ರು ಇದೆಯಾ? ಸುಮಾರು ಇದೆ ಆ ಥರ. ಅದು ಎಲ್ಲ ರೌಡಿಗೆ ಗೊತ್ತಾಗಿದೆ. ಹಾಂ, ಆಗ್ಬಿಟ್ಟು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುದ್ದಿ ಮುಟ್ಟಿದೆ. ಹೌದು. ತಾವು ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಗ್ಯಾರಂಟಿ ನ್ಯೂಸಿಂದ ಅಭಿನಂದನೆ ಹೇಳ್ತೀನಿ. ತಾವು ಇಲಾಖೆಯ ವಿಚಾರ ಮತ್ತು ಕೆಲವು ಪರ್ಸನಲ್ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ವೀಕ್ಷಕರ ಪರವಾಗಿ ಹಾಗೆ ಗ್ಯಾರಂಟಿ ನ್ಯೂಸ್ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಬಂದಾಗಲೇ ಸೀಮಂತ್ ಕುಮಾರ್ ಸಿಂಗ್ ಆಗಿರದೆ ಸೀಮಂತ್ ಕುಮಾರ್ ಸಿಂಹ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಅದು ಒಳ್ಳೆಯ ದೃಷ್ಟಿಯಲ್ಲೂ ಕೂಡ. ಅವರ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರ ಅವರೇ ಹೇಳಿದಂತೆ ಜನರಿಗೆ ನೆಮ್ಮದಿ ಕೊಡಬೇಕು, ಅವರಿಗೊಂದು ಆರೋಗ್ಯ ಇರಬೇಕು, ನಮ್ಮ ಪೊಲೀಸ್ನವ್ರಿಗೂ ಇರಬೇಕು ಅಂತಕ್ಕಂಥ ವಿಚಾರಧಾರೆಗಳು ಅವರ ಮನಸ್ಸಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಅದಕ್ಕಾಗಿರ್ತಕ್ಕಂಥ ಸಮಿತಿಗಳು ಕೂಡ ಆಗಿಂದಾಗೆ ನಾವು ಸಂಪರ್ಕ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತುಗಳು. ಸೊ ಎಲ್ಲವೂ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರ ಅವಧಿಯಲ್ಲಿ ಸುಭಿಕ್ಷವಾಗಿ ಏನು ವಿಘ್ನಗಳು ಬರದೆ ನಡೀಲಿ, ಜನರು ಕೂಡ ನೆಮ್ಮದಿಯಿಂದ ಆರೋಗ್ಯದಿಂದ ಇರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.